ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು 1 ವೀಕ್ ಹಿಂದೆ ನಾವು ಫನ್ ವರ್ಡ್ ಹೋಗಿದ್ವಿ, ಬಟ್ ಆದರೆ ನಾನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ಹಬ್ಬ ಬಂದಿದ್ದರಿಂದ ಮನೆಯಲ್ಲಿ ತುಂಬ ಕೆಲಸ ಇತ್ತು. ಸೊ ಅದಕ್ಕೆ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಈ ಬ್ಲಾಗು. ಬಟ್ ಆದರೆ ಈಗ 1 ವೀಕ್ ಆದಮೇಲೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಜಮಾನವರು ನಾವು ಗಾಡಿಯೆಲ್ಲ ಪಾರ್ಕಿಂಗ್ ಮಾಡಿದ್ವಿ. ಅಲ್ಲಿ ನಾವು ಬುಕ್ ಮಾಡಿರುವಂಥ ಟಿಕೆಟ್ನ ತೋರಿಸ್ಬಿಟ್ಟು ಅಲ್ಲೊಂದು ಬ್ಯಾಂಕ್ ಕೊಡ್ತಾರೆ ಕೈ ಹಾಕೊಳ್ಳೋದಕ್ಕೆ. ಅದನ್ನು ಕಂಪಲ್ಸರಿ ತೊಗೊಂಡೇಬೇಕು, ಅದಿಲ್ಲ ಅಂದರೆ ಒಳಗಡೆ ಬಿಡೋದಿಲ್ಲ ನಮ್ಮನ್ನು. ಸೊ ಅದನ್ನು ಅಣ್ಣ ತೊಗೊಂಬರಕ್ಕೆ ಹೋಗಿದ್ವಿ. ತೊಗೊಂಬಂದಾದ್ಮೇಲೆ ನಾವು ಕೂಡ ಅದನ್ನು ಬ್ಯಾಂಡೆಲ್ಲ ಕೈಗೆ ಹಾಕಿಸ್ಕೊಂಡು ಒಳಗಡೆ ಹೋದ್ವಿ. ನಾನು ಅಂದ್ಕೊಂಡಿದ್ದೆ ಅಷ್ಟು ಭಯ ಆಗಲ್ಲ, ನೀರಂದರೆ ಸ್ವಲ್ಪ ಭಯನೇ ನನಗೆ. ಬಟ್ ಆದರೆ ಅಷ್ಟು ಭಯ ಆಗೋದಿಲ್ಲ, ಏನು ಗೇಮ್ಸ್ ಅಲ್ವಾ ಅಂದ್ಕೊಂಡೆ ಒಳಗಡೆ ಹೋಗಿದ್ದು. ಬಟ್ ಆದರೆ ಒಳಗಡೆ ಹೋದ್ಮೇಲೆ ಗೊತ್ತಾಗಿದ್ದು ಈ ರೇಂಜಿಗೆ ಭಯ ಆಗುತ್ತೆ ಅಂತ. ನಾನಂತೂ ಒಂದು 3 ಗೇಮ್ಸ್ ಆಡಿದ್ದೀನಿ ಅಷ್ಟೇ ವಾಟರಲ್ಲಿ. ಅದಾದಮೇಲೆ ಚಿಕ್ಕ ಮಕ್ಕಳು ಸೆಕ್ಷನ್ಗೆ ಹೊರಟೋಗ್ಬಿಟ್ವಿ ನಾವು. ಯಾಕಂದರೆ ಆಗಿಲ್ಲ ನಮ್ಮ ಕೈಲಿ ಅಷ್ಟು ಸಾಹಸ ಎಲ್ಲ ಮಾಡೋದಕ್ಕೆ. ಇಲ್ಲಿ ಡ್ರೆಸ್ ಆಗಲಿ, ಸ್ಯಾರಿ ಆಗಲಿ, ಕುರ್ತೀಸ್ ಆ ಥರ ಯಾವುದೂ ಅಲೋ ಮಾಡೋದಿಲ್ಲ ನೀರಲ್ಲಿ. ನೈಲಾನ್ ಕ್ಲೋತ್ಸ್ ಹಾಕ್ಕೋಬೇಕು. ಸೊ ಅದರಿಂದ ನಾವು ಡ್ರೆಸ್ ಚೇಂಜ್ ಮಾಡ್ಕೊಂಡು ಅಲ್ಲಿ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಲೇಡೀಸಿಗೆ ಬೇರೆ ಸೆಕ್ಷನ್ ಮತ್ತು ಜೆಂಟ್ಸ್ಗೆ ಬೇರೆ ಸೆಕ್ಷನ್ ಇದೆ. ಸೊ ನಾವಲ್ಲಿ ಹೋಗ್ಬಿಟ್ಟು ಲಾಕರ್ ರೂಮ್ ಇಸ್ಕೊಂಡು ಲಾಕರಲ್ಲಿ ಬ್ಯಾಗ್ಸು, ಫೋನ್ ಏನೇನಿದೆ ಎಲ್ಲ ಅದರಲ್ಲಿ ಇಟ್ಬಿಟ್ಟು ನಾವು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಪೂಲಲ್ಲಿ ಇಳಿದ್ವಿ. ನನಗಂತೂ ಸ್ವಿಮ್ಮಿಂಗ್ ಮಾಡೋದಕ್ಕೆ ಬರೋಲ್ಲ, ಬಟ್ ಆದರೆ ನಮ್ಮ ಹಸ್ಬೆಂಡು ಅವ್ರ ಫ್ರೆಂಡ್ ಅವ್ರ ವೈಫ್ ಎಲ್ರಿಗೂ ಸ್ವಿಮ್ಮಿಂಗ್ ಬರ್ತಾಯಿತ್ತು. ಸೊ ಅವರೆಲ್ಲ ಸ್ವಿಮ್ ಮಾಡ್ತಾಯಿದ್ರು, ನಾನು ಕುತ್ಕೊಂಡು ನೋಡಿಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಬಂದ್ವಿ. ನೋಡಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಸ್ವಿಮ್ ಮಾಡ್ತಾರೆ. ಬಟ್ ಆದರೆ ನನಗೆ ಮಾತ್ರ ಸ್ವಿಮ್ಮಿಂಗ್ ಬರೋದಿಲ್ಲ. ಅದೇ ಒಂದು ಡಿಸಡ್ವಾಂಟೇಜ್ ಅಲ್ಲೋದ್ರೆ. ಅಮ್ಮ ಮುಳುಗಿರೋ ನಮ್ಮ ಯಜಮಾನ್ರು ಒಳಗಡೆ ನೀರು ಒಳಗಡೆ ವಿಡಿಯೋಸ್ ಮಾಡ್ಕೊಡ್ತೀನಿ ನಿನ್ಗೆ ಅಪ್ಲೋಡ್ ಮಾಡೋದಕ್ಕೆ, ವಿಡಿಯೋಸ್ ಮಾಡು, ಒಳಗಡೆ ಹೋಗಿ ಕಂಡುಬಿಡು ಅಂತೆಲ್ಲ ನನಗೆ ಹೇಳ್ತಾಯಿದ್ರು. ಬಟ್ ಅದೇ ನನಗೆ ನೀರು ಒಳಗಡೆ ಕಂಡುಬಿಡೋದಕ್ಕಾಗಲಿ ಆಡೋದಕ್ಕಾಗಲಿ ನನಗೆ ಬರೋದಿಲ್ಲ. ಸೊ ನಾನು 2 ಸತಿ ಟ್ರೈ ಮಾಡಿದೆ, ಬಟ್ ಆದರೆ ಆಗಲಿಲ್ಲ ನನ್ನ ಕೈಲಿ. ಸೊ ಅವರು ನಿನಗೆ ಬರೋದಿಲ್ಲ ಕೊಡು, ನಾನು ಮ್ಯಾಟ್ ತೋರಿಸ್ತೀನಿ ಅಂತೇಳಿ ಅವರು ಅಂಡರ್ ವಾಟರಲ್ಲಿ ಕಂಡುಬಿಡ್ಕೊಂಡು ಸ್ವಿಮ್ ಎಲ್ಲ ಮಾಡಿಕೊಂಡು ವಿಡಿಯೋಸ್ ಮಾಡ್ಕೊತಾಯಿದ್ರು. ನನಗೇನಂದರೆ ವಿಡಿಯೋಸ್ ಮಾಡೋದು ಅಷ್ಟೇ ನನ್ನ ಕೆಲಸ ಆಗಿತ್ತು. ಏನು ಅಲ್ಲೇ ಸ್ವಲ್ಪ ಹೊತ್ತು ನೀರಲ್ಲಿ ಎಂಜಾಯ್ ಮಾಡಿಕೊಂಡು ಆಟ ಆಡಿಕೊಂಡು ತುಂಬ ಫನ್ನಾಗಿ, ಅಂದರೆ ಎಷ್ಟೊಂದು ದಿನ ಆಗ್ಬಿಟ್ಟಿತ್ತು ನಾವೆಲ್ಲರೂ ಆಚೆ ಹೋಗಿ. ನಾನು 1 ಇಯರ್ ಹಿಂದೆ ಏನಾದರೂ ಬ್ಲಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಫುಲ್ಲು ನನ್ನ ಬ್ಲಾಗ್ ತುಂಬ ಬರೀ ಟ್ರಿಪ್ಪೇ ಬ್ಲಾಗ್ ಆಗೋಗಿರೋದು. ಯಾಕಂದರೆ ನಾವು 3 ತಿಂಗಳಿಗೂ ಒಂದ್ಸಲಿ ಟ್ರಿಪ್ ಹೋಗ್ತಾನೆ ಇದ್ವಿ. ಯಾವ ರೀತಿ ಅಂತಂದರೆ ಇವತ್ತು ಕುತ್ಕೊಂಡು ನೈಟ್ ನಾಳೆ ಎಲ್ಲಾದರೂ ಹೋಗಬೇಕು ಅನ್ನಿಸ್ತಾ ಇದೆ, ಎಲ್ಲಾದರೂ ಹೋಗೋಣ ಅಂತೇಳಿ ಮಾತಾಡಿಕೊಂಡು ನೆಕ್ಸ್ಟ್ ದಿನವೇ ನಾವು ಬೆಟ್ಟನ ಪ್ಯಾಕಿಂಗ್ ಮಾಡಿಕೊಂಡು ಕಾರ್ ಎತ್ಕೊಂಡು ಟ್ರಿಪ್ಪೆಲ್ಲ ಹೋಗಿದ್ದುಂಟು. ನಾವು 3 ತಿಂಗಳಿಗೂ ಒಂದ್ಸಲಿ ನಾವೆಲ್ಲ ಟ್ರಿಪ್ ಹೋಗಿದ್ದೀವಿ. ನಮಗೆ ಜಾಗ ಯಾವುದು ಅಂತ ಗೊತ್ತಿಲ್ದಿರ ಎಲ್ಲೋ ಹೋಗ್ಬೇಕಾದ್ರೆ ಒಬ್ಬೊಂದು ಬೋರ್ಡ್ ಹಾಕಿದ್ದಾರೆ, ಅಲ್ಲಿ ಚೆನ್ನಾಗಿದೆ ಅಲ್ಲಿ ಹೋಗೋಣ, ಅಲ್ಲಿ ಏನಿದೆ ನೋಡೋಣ, ಆ ರೀತಿ ನಾವು ಹೋಗ್ತಾ ಇದ್ವಿ. ಸೊ ನಾನು 1 ಇಯರ್ ಹಿಂದೆ ಏನಾದರೂ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದರೆ ನನ್ನ ಬ್ಲಾಗ್ ತುಂಬ ಬರೀ ಟ್ರಿಪ್ದು ವಿಡಿಯೋಸ್ ಆಗ್ತಾಯಿತ್ತು. ಬಟ್ ಆದರೆ ನಾನು ಆವಾಗ ಆ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗಿಲ್ಲ. ಏನು ಬ್ಲಾಗೆಲ್ಲ ಮಾಡೋದು, ಸುಮ್ಮನೆ ಫೋಟೋಸ್ ಇಟ್ಕೋಬೇಕು, ವಿಡಿಯೋಸ್ ಹಾಕಬೇಕು, ಸ್ಟೇಟಸ್ಗೆ ಸ್ಟೋರೀಸ್ಗೆ ಅಪ್ಲೋಡ್ ಮಾಡಬೇಕು, ಅಷ್ಟೇ ಇದ್ದಿತ್ತು ನನ್ನ ಮೈಂಡಲ್ಲಿ. ಬಟ್ ಆದರೆ ಈಗ ಬ್ಲಾಗಿಂಗ್ ಮಾಡೋದ್ರಿಂದ ಎಲ್ಲಾದರೂ ಹೋಗೋಣ ಅಂತಂದರೆ ಈಗ ಟೈಮ್ ಇಲ್ಲ, ಮನೇಲಿ ಕೆಲಸ ಅದು ಇದು ಅಂತ ಹೇಳ್ಬಿಟ್ಟು ನಮಗೆ ಟೈಮ್ ಸಿಗ್ತಾಯಿಲ್ಲ. ನಾವು ಹೋಗ್ಬೇಕು ಅಂತ ಪ್ಲ್ಯಾನ್ಸ್ ಇದ್ವಿ, ಬಟ್ ಆದರೆ ಟೈಮ್ ಸಿಗ್ತಾನೆ ಇಲ್ಲ ನಮ್ಗೆ ಹೋಗೋದಕ್ಕೆ. ಬಟ್ ಆದರೆ ಇಷ್ಟು ಮಧ್ಯ ನಾವು ಟೈಮ್ ಮಾಡಿಕೊಂಡು ಫನ್ ಮಾಡಿದಾಗ ಹೋಗೋಣ, ಟ್ರಿಪ್ ಹೋಗೋಕ್ಕಾಗ್ತಾಯಿಲ್ಲ ಅಂತೇಳಿ ನಾವು ಫನ್ ಮಾಡ್ಬೋದ್ವಿ. ಅದು ಮೇಲೆಯಿಂದ ನೀರು ಬೀಳುತ್ತೆ, ಹೋಗೋಣ ಅಂತಂದ್ಬಿಟ್ಟು ಹೋದರೆ ಅದು 10 ಮಿನಿಟ್ಸ್ ಅವರು ನೀರೇ ಬೇಕಿಲ್ಲ. ಸೊ ವೇಟ್ ಮಾಡ್ತಾಯಿದ್ವಿ ಯಾವಾಗ ಬೀಳುತ್ತೆ. One eternity later.
ಸರಿ ಆಯಿತು, ಅಲ್ಲಿ ಕೆಳಗಡೆ ಎಲ್ಲ ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು ಮೇಲೆ ಹೋಗೋಣ. ಮೇಲೆಯಿಂದ ಫುಲ್ಲು ಸ್ಲೈಡಿಂಗ್ ಎಲ್ಲ ಇತ್ತಲ್ಲ, ಸೊ ಅದರಲ್ಲಿ ಆಟ ಆಡೋಣ ಅಂತ ಹೇಳಿಬಿಟ್ಟು ಹೋದ್ವಿ. ನಾನು ಅಂದ್ಕೊಂಡಿದ್ದೆ ಭಯ ಆಗೋದಿಲ್ಲ, ಸುಮ್ಮನೆ ಏನೋ ಸ್ವಲ್ಪ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಆಟ ಆಡಿದ್ವಲ್ಲ ಜಾನವಾರು ಆ ರೀತಿ ಇರುತ್ತೆ ಅಂದ್ಕೊಂಡೆ ಹೋಗಿದ್ದು. ಬಟ್ ಆದರೆ ಸ್ಟಾರ್ಟಿಂಗ್ ಹೋಗಿದ್ದು ಅಷ್ಟು ಭಯ ಏನು ಅನಿಸಿಲ್ಲ ನನಗೆ. ಅಲ್ಲಿ ಪ್ರಾಬ್ಲಮ್ ಏನಂದರೆ ಒನ್ಗೆ ಮಾಡಿ ಮತ್ತೆ ಅಲ್ಲಿಂದ ಎದ್ದು ನೆಕ್ಸ್ಟ್ ಮತ್ತೆ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಹೋಗ್ಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಈ ಗೇಮ್ ಅಂತೂ ನನಗೆ ಫುಲ್ಲು ಮೀಟ್ರ್ ಆಫ್ ಆಗೋಗಿತ್ತು ಕೇಳಿಸ್ಕೊಂಡು. ನಾನು ಯಾವ ರೀತಿ ಭಯ ಬಿಟ್ಟಿದ್ದೀನಿ ಅಂತ ನಿಮಗೆ ಆಗ್ತದೆ. ಯಾಕಂದ್ರೆ ಅಷ್ಟು ಭಯ ಆಗ್ತಾಯಿತ್ತು. ನೆಕ್ಸ್ಟ್ ಇವರೆಲ್ಲ ಹೋಗಿ ಆಟ ಆಡ್ಕೊಂಡು ನಾನು ವಿಡಿಯೋ ನೆಕ್ಸ್ಟು ಆಟ ಆಡಬೇಕು ಅಂತ ಯಾವುದೂ ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ. ಬಟ್ ಆದರೆ ಇವರು ಜೊತೆಯಲ್ಲಿ ಕುತ್ಕೊಂಡು ಹೋಗೋದಲ್ಲ, ಅಷ್ಟು ಭಯ ಆಗಲಿಲ್ಲ. ಬಾಸ್ ಸಿಸ್ಟರ್ ಅಂತೇಳಿ ಅಣ್ಣ ಕರ್ಕೊಂಡು ಹೋಗ್ತು. ಬಟ್ ಆದರೆ ಸೌಜನ್ಯ ಕಿತ್ಕೊಳ್ತಾ ಇದ್ದ ರೇಂಜ್ ನಾನೇ ಫುಲ್ ಮೇಕ್ ಆಫ್ ಆಗಿತ್ತು. ಬಟ್ ಆದರೆ ನಮ್ಮ ಯಜಮಾನ್ರು ಗೊತ್ತಿಲ್ಲ ಮುದ್ದು ಬೇಡ ಮುದ್ದು ಬಂದ್ಬಿಟ್ಟಲ್ಲ. ಅದನ್ನ ಬಿಡ್ಬೇಡ ಹಂಗೆ. ಅಲ್ಲಿ ಹೋಗಿ ಜಂಪ್ ಹೊಡಿಯುತ್ತಾ? ಎಲ್ಲಾದ್ರೂ ಇವರಿಬ್ರು ಭಯ ಬೀಳ್ತಾನೆ. ಅದಾದಮೇಲೆ ವೇವ್ ಪೂಲ್ ಹತ್ರ ವೇವ್ ಸ್ಟಾರ್ಟ್ ಆಗಿದೆ. 1 ಅವರ್ ಏನೋ 1 ಅವರು ಇಲ್ಲ, ಒಂದು ಹಾಫ್ ಆನ್ ಅವರ್ ಅಷ್ಟು ವೇವ್ ಥರ ಒಳ್ಳೆ ಬೀಚಲ್ಲಿ ಆಟ ಆಡೋ ಥರ ಒಂಚೂರು ಫೀಲ್ ಆಗುತ್ತೆ. ಸೊ ಅದಕ್ಕೆ ಅಲ್ಲಿ ಹೋದ್ವಿ ನಾವು. ಬಟ್ ಆದರೆ ನನಗೆ ನನ್ನ ನೈಟ್ಗೆ ಕಾಲು ಮುದ್ದು ಮುಳುಗ್ಯದ. ಇನ್ನೊಂದು ಅರ್ಧ ಅವರ್ ಬಿಟ್ಕೊಂಡು ಹೋಗ್ತಾರೆ ಮತ್ತೆ. ಸೆಲ್ಫಿ ಕಾಣೋದೇ ಇಲ್ಲ ನಾವು.
ಸ್ನೇಹಿತರ ಹತ್ರ ಆಟ ಆಡಿಕೊಂಡು ಆಮೇಲೆ ಸ್ವಲ್ಪ ಅದೇನು ಅಂತ ಗೊತ್ತಿಲ್ಲ, ಬಟ್ ಆದರೆ ಅಲ್ಲಿ ನೀರಲ್ಲಿ ತೇಲ್ಕೊಂಡು ಹೋಗ್ತಾಯಿದ್ರು. ಏನಕ್ಕೆ ಅಂತ ಕೇಳೋಕ್ಕೆ ಆಟ ಆಡೋಲ್ಲ ಸ್ಟ್ರೆಸ್ ಆಗಿರುತ್ತಲ್ಲ, ಸೊ ರಿಲ್ಯಾಕ್ಸ್ ಆಗೋ ಥರ ಆಗುತ್ತೆ ಇದು. ಸೊ ಹೋದ್ವಿ. ಸೌಜನ್ಯ ಅಂತೂ ಏನಕ್ಕೂ ಭಯ ಬೀಳ್ತಾಯಿಲ್ಲ. ನಾನು ನೋಡಿದ್ರೆ ಏನು ನೋಡಿದ್ರು ಭಯ ಬೀಳ್ತಾ ಇದ್ದೀನಿ. ಬಟ್ ಆದರೆ ಸೌಜನ್ಯ ಯಾವುದು ಒಂದಕ್ಕೂ ಭಯ ಬೀಳ್ತಾ ಇರಲಿಲ್ಲ. ಆದರೂ ಅವ್ರನ್ನೆಲ್ಲ ನೋಡಿ ಧೈರ್ಯ ಮಾಡಿ ನಾನು ಕೂಡ ಹೋದೆ. ಬಟ್ ಆದರೆ ನಾನು ಬೀಳಿಲ್ಲ. ನಮ್ಮ ಯಜಮಾನು ಮಾತ್ರ ಸಖತ್ತಾಗಿ ಬಿದ್ದರು 2 ಸಲ. ನನ್ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಅದಾದ್ಮೇಲೆ ಹೋಗಿದ್ದು ರೈನ್ ಡ್ಯಾನ್ಸ್ಗೆ. ನನಗೆ ಸೌಜನ್ಯ ಯಾರು ಅಂತ ಗೊತ್ತಿಲ್ಲ, ಸೌಜನ್ಯಂಗೆ ನಾನು ಯಾರು ಅಂತ ಗೊತ್ತಿಲ್ಲ. ಬಟ್ ಆದರೆ ನಾವೀಗ ಬೆಸ್ಟ್ ಫ್ರೆಂಡ್ಸ್ ಥರನೇ ಇದ್ದೀವಿ. ಶಶಿ ಮತ್ತು ಅಣ್ಣ ಇದ್ದು ಚಿಕ್ಕ ವಯಸ್ಸಿಂದ ಫ್ರೆಂಡ್ಸು. ಬಟ್ ಆದರೆ ನಮ್ಮಿಬ್ಬರಿಗೆ ಅವರು ಮದುವೆ ಆದಮೇಲೆ ನನಗೂ ಅವ್ರಿಗೂ ಕನೆಕ್ಷನ್ ಯಾವ ರೀತಿಯಿಂದಲೂ ಇರಲಿಲ್ಲ. ಬಟ್ ಆದರೆ ಈಗ 1.5 ಇಯರಿಂದ ನಾವಿಬ್ಬರು ಜೊತೆಗೆ ಮಾತಾಡೋದು, ಓಡಾಡೋದು ಎಲ್ಲ ಇರೋದ್ರಿಂದ ಒಂದು ಫ್ರೆಂಡ್ಲಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂದು ಫ್ಯಾಮಿಲಿ ಥರ ಇದ್ದೀವಿ. ತುಂಬ ಖುಷಿಯಾಗುತ್ತೆ. ಯಾಕಂದರೆ ನನಗೆ ಅಷ್ಟು ಫ್ರೆಂಡ್ಸ್ ಇಲ್ಲ. ಸೊ ಸೌಜನ್ಯ ಇಸ್ ಲೈಕ್ ಮೈ ಸಿಸ್ಟರ್ ಆರ್ ಫ್ರೆಂಡ್, ಏನು ಬೇಕಾದರೂ ಹೇಳ್ಬೋದು. ಸೌಜನ್ಯಗೆ ಅಷ್ಟು ಕನ್ನಡ ಬರೋದಿಲ್ಲ, ನನಗೆ ತೆಲುಗು ಬರೋದಿಲ್ಲ. ಬಟ್ ಆದರೂ ನಮ್ಮಿಬ್ಬರ ಮಧ್ಯೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆ ಥರ ಏನಿಲ್ಲ. ಅವ್ರಿಗೆ ಸ್ವಲ್ಪ ಕನ್ನಡ ಬರೋದ್ರಿಂದ ನಾವು ಅದರಲ್ಲೇ ಮ್ಯಾನೇಜ್ ಮಾಡ್ಕೊಂಡು ಮಾತಾಡ್ತೀವಿ. ಡ್ರಾಯಿಂಗ್ ಡ್ಯಾನ್ಸೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಊಟ ಹೋದ್ವಿ. ಹೋಗಿ ನಾವು ವಿಡಿಯೋಸ್ ಮತ್ತು ಎಲ್ಲ ತೊಗೊಂಡು ಊಟ ಮಾಡಿಕೊಂಡು ಅಲ್ಲಿ ನೆಕ್ಸ್ಟು ಡ್ರೆಸ್ ಚೇಂಜ್ ಮಾಡಿ ಗೇಮ್ಸ್ ಆಡೋಣ ಅಂತೇಳಿ ಹೋದ್ವಿ. ಈ ಗೇಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಆದರೆ 90% ಗೇಮು ತುಂಬ ಭಯಂಕರವಾಗಿತ್ತು. ನಾನಂತೂ ಯಾವ್ದು ಗೇಮ್ ಆಡಲ್ಲ ಅಂದ್ಕೊಂಡಿದ್ನೋ ಆ ಗೇಮ್ಸ್ ಎಲ್ಲದೂ ಅಣ್ಣ ಆಡಿಸ್ತು. ಏನಾದರೂ ಆಡೋಣ ಅಂತ ಹೇಳಿದ್ರೆ ಸಾಕು, ಇಲ್ಲ ಸಿಸ್ಟರ್ ಭಯ ಆಗೋದಿಲ್ಲ, ಸಿಸ್ಟರ್ ಆಗೋದಿಲ್ಲ, ಸಿಸ್ಟರ್ ಹೀಗಾಗೋದಿಲ್ಲ, ಏನಕ್ಕೆ ಭಯ ಬೀಳ್ತಾರೆ, ಏನೂ ಆಗೋಲ್ಲ ಅಂತ ಹೇಳ್ಬಿಟ್ಟು ತುಂಬ ಧೈರ್ಯವಾಗಿ ಕರ್ಕೊಂಡು ಹೋಗ್ತಾಯಿತ್ತು. ಬಟ್ ಆದರೆ ಆಡಿದ್ಮೇಲೆ ಭಯ ಆಗ್ತಾಯಿದ್ದೇನೆ, ಅದಷ್ಟೇ ಏನೂ ಆಗೋಲ್ಲ ಅಂತ ಫುಲ್ಲು
ಎನರ್ಜಿ ಇಲ್ಲ ಮಾತಾಡ್ತಾ ಇದ್ದು. ಓಕೆ ಏನಾಗಲ್ಲ, ಏನಿಲ್ಲ. ಈಗ ಪಾಪ ಹೋಗಿದೆ. ಫಾಸ್ಟ್ ಆಗುತ್ತೆ. ನಾವೆಲ್ಲ ಒಂದೇ ಇದರಲ್ಲಿ ಇದ್ದೀರಿ, ಅದಕ್ಕೆ ನಮ್ಮದೇ ತಿರುಗ್ತೈತೆ ಇಲ್ಲಿ. ಯಾಕ ಕಂಟಿನ್ಯೂಸ್ ಆಗಿ 4-5 ಗೇಮು ತಿರ್ಗೋದೇ ಆಡೋದ್ರಿಂದ ತುಂಬ ಹೊಟ್ಟೆ ಪೇನ್ ಸ್ಟಾರ್ಟ್ ಆಗಿ ವಾಮಿಟ್ ಬರೋ ಥರ ಎಲ್ಲ ಆಗ್ತಾಯಿತ್ತು. ತುಂಬ ಅಂದರೆ ತುಂಬ ಸುಸ್ತಾಗ್ತಾಯಿತ್ತು. ಬಟ್ ಆದರೆ ಅದಾದಮೇಲೆ ರೋಲರ್ ಕೋಸ್ಟರ್ಗೆಲ್ಲ ಕರ್ಕೊಂಡು ಹೋಗ್ತೀನಿ ಅಂತಂದಮೇಲೆ ನಾನಂತೂ 10 to 15 ಮಿನಿಟ್ಸು ಇಲ್ಲ ನನ್ನ ಕೈಲಿ ಆಗ್ತಾಯಿಲ್ಲ, ನನಗೆ ವಾಮಿಟ್ ಬರ್ತಾಯಿದೆ ಅಂತ ಏನು ಮಾಡಿದ್ರು ಏನೂ ಆಗೋದಿಲ್ಲ. ಆ ಥರ ಭಯ ಬಿಟ್ಟರೆ ಏನು ಆಟ ಆಡೋಕ್ಕಾಗಲ್ಲ. ಬಂದು ವೇಸ್ಟ್ ಆಗುತ್ತೆ, ದುಡ್ಡು ಕೊಟ್ಟಿರೋದು ವೇಸ್ಟ್ ಆಗುತ್ತೆ. ಆಟ ಆಡೋಣ, ಇಲ್ಲಿಗೆ ಬಂದು ಎಂಜಾಯ್ ಮಾಡಿಲ್ಲ ಅಂದರೆ ಏನು ಯೂಸ್ ಇಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರು. ಎಲ್ಲ ಗೇಮ್ಸು ತುಂಬ ಚೆನ್ನಾಗಿತ್ತು. ಬಟ್ ಆದರೆ ವರ್ಸ್ಟ್ ಗೇಮ್ ಅನಿಸಿದ್ದು ನನಗೆ ಡ್ಯಾಶಿಂಗ್ ಕಾರ್ಸ್ ಆಡೋದು. ಯಾಕಂದರೆ ಅಲ್ಲಿ 2 minutes 3 minutes ಅಷ್ಟೇ ಅವ್ರು ಕೊಡ್ತಾ ಇರೋದು ಆಟ ಆಡೋಕ್ಕೆ. ನನಗದು ಕಲಿಯೋದಕ್ಕೆ ಟೈಮ್ ಆಗೋಗ್ಬಿಟ್ಟು ನಾನು ಕರೆಕ್ಟಾಗಿ ಆಡೋಷ್ಟರಲ್ಲಿ ಫುಲ್ಲು ಮುಗಿದೋಯ್ತು ಟೈಮು, ಬನ್ನಿ ಅಂತ ಕರೀತಾಯಿದ್ರು. ಸೊ ಅದು ತುಂಬ ಅಂದರೆ ತುಂಬ ಬೇಜಾರಾಯಿತು. ನೆಕ್ಸ್ಟ್ ಇದೊಂದು ಗೇಮಿಗೆ ಕರ್ಕೊಂಡೋದ್ರು. ಇದು ಅಷ್ಟು ಭಯ ಆಗಿಲ್ಲ. ಬಟ್ ಆದರೆ ಇದು ಆಡಿಸ್ತಾ ಲಾಸ್ಟಲ್ಲಿ ಸ್ಟಾಪ್ ಮಾಡ್ಬೇಕಾದ್ರೆ ಕೆಳಗಡೆ ಯಾರು ಒತ್ತುತ್ತಾ ಇದ್ದಾರೆ ಅಂತೇಳಿ ನಮ್ಮನ್ನು ಮೇಲೆ ಸ್ಟಾಪ್ ಮಾಡಿಬಿಟ್ರು. ಏನು 10 to 15 minutes 30 minutes ಆದರೂ ನಮ್ಮನ್ನು ಕೆಳಗಡೆ ಇಳಿಸ್ತಾನೆ ಇಲ್ಲ, ಇನ್ನೊಂದು 2 members ಬರ್ತಾ ಇದ್ದಾರೆ ಅಂತೇಳಿ. ಅದಾದಮೇಲೆ ರೋಲರ್ ಕೋಸ್ಟರ್ ಕರ್ಕೊಂಡೋದ್ರು. ಅದೇನು ಅಷ್ಟು ಭಯ ಆಗಿಲ್ಲ. ಬಟ್ ಆದರೆ ತುಂಬ ಎಂಜಾಯ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು, ಅವತ್ತು ನಾವು ವೀಕೆಂಡಲ್ಲಿ ಹೋಗಿರೋ, ವೀಕ್ ಡೇಸಲ್ಲಿ ಹೋಗಿದ್ದರಿಂದ ಅಷ್ಟು ಜನ ಇರಲಿಲ್ಲ. ಸೊ ಅದಕ್ಕೆ ನಮಗೆ ಎಲ್ಲ ಗೇಮ್ಸು ಆರಾಮಾಗಿ ಕೂತ್ಕೊಂಡು ಆಟ ಆಡಿಕೊಂಡು ಬಂದ್ವಿ. ನಾವು ನೆಕ್ಸ್ಟು ತುಂಬ ಎಷ್ಟೊಂದು ಗೇಮ್ ಆಡಿದ್ವಿ. ಬಟ್ ಆದರೆ ಅದು ನಾನು ವಿಡಿಯೋ ಮಾಡೋದಕ್ಕಾಗಿಲ್ಲ. ಯಾಕಂದರೆ ನನ್ನದು ಫೋನು ಬ್ಯಾಟ್ರಿ ಡೌನ್ ಆಗಿದ್ದರಿಂದ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ನಾನು ವಿಡಿಯೋಸ್ ಎಲ್ಲ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಅದಾದಮೇಲೆ ನಾವು ಆಚೆ ಬಂದು ಎಲ್ಲ ಬ್ಯಾಗ್ಸ್ ಎಲ್ಲ ಆಚೆ ಬಂದು ಮನೆಗೆ ಹೋದ್ವಿ. ಮನೆಗೆ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 7 o'clock ಆಗಿತ್ತು. ನಾವು ಒಂಚೂರು ಆಕಳ ಹುಡ್ತಾಳ. ಓಕೆ ಫ್ರೆಂಡ್ಸ್, ಬಾಯ್. ಮನೆಯಿಂದ ಬರಬೇಕಾದ್ರೆ ಫುಲ್ಲು ಜೋಶಲ್ಲಿ ಮೇಕಪ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಬಂದರೆ ಈಗ ನೋಡ್ರಿ ಹೆಂಗೆ ಕಾಣಿಸ್ತಾ ಇದ್ದೀವಿ. ಲಿಪ್ಸ್ಟಿಕ್ ಎಲ್ಲ ಹೋಯ್ತು, ಕಾಜಲೆಲ್ಲ ಹೋಯ್ತು. ಕಾಜಲ್ ಹಾಕೊಂಡಿದ್ದು ಹೋಗೈತು ಪೂರ. ಒಳ್ಳೆ ಭಿಕ್ಷೆ ಬೇಡೋರ ಥರ ಕಾಣಿಸ್ತಾ ಇದ್ದೀವಿ. ಇದು ನಾವು ಫನ್ ಮಾಡ್ಬೋದು ಎಂಜಾಯ್ ಮಾಡೋದಂಥ ಬ್ಲಾಗ್ ಇದು. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ,
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರ್ಯಾರು ಇನ್ನೂ ನನ್ನ ಚಾನಲ್ನ ವಿಸಿಟ್ ಮಾಡಿಲ್ಲ ಪ್ಲೀಸ್ ಒಂದ್ಸಲಿ ವಿಸಿಟ್ ಮಾಡಿ. ಥ್ಯಾಂಕ್ ಯು.